ವಿದ್ಯಾರ್ಥಿಗಳಿಂದ ಹಣ ವಸೂಲಿಗೆ ಇಳಿದ ಕಾಲೇಜ್ ಮಂಡಳಿ. ಹಾಲ್ ಟಿಕೆಟ್ ಬೇಕಂದ್ರೆ 1,000 ರೂಪಾಯಿ ಕೊಡ್ಬೇಕಂತೆ. 6,000 ಇದೆ, ಈಗ 8,000 ಕಟ್ಟಬೇಕು. ಅಲ್ಲಕ್ಕ 1,000 ರೂಪಾಯಿ ಅಂದ್ರೆ ಎಲ್ಲಿಂದ ಕೊಡೋಣ? ನನ್ನ ಕೈ ಇಲ್ಲಪ್ಪ, ನಾ ಕೊಟ್ಟೆ ಅಂದ್ರೆ ನಾ ಬೇಸಿಗೆ ಬೇಕಾಗೈತಿ ಅವ್ರ ಕಡೆಯಿಂದ. ಆಡಳಿತ ಮಂಡಳಿ ಐತಿ ಇದಕ್ಕೆ. ಒಬ್ಬರ ಅಧ್ಯಕ್ಷರಪ್ಪ ಈ ಕಾಲೇಜಿನ ಹೇಳ್ಯಾರ, ಅವ್ರ ಹೆಂಗ್ ಮಾಡಕ್ ಹೊಂತೀವಿ. ವಿದ್ಯಾರ್ಥಿಗಳ ಬಡಸ್ಥಿತಿಯ ಮೇಲೆ ದರ್ಬಾರ್ ಮಾಡ್ತಿದೆ ಹಾನಗಲ್ನ ಕಾಲೇಜ್ ಮಂಡಳಿ. ಹಾಲ್ ಟಿಕೆಟ್ ಬೇಕಾದ್ರೆ ಕೊಡಬೇಕಂತೆ 1,000 ರೂಪಾಯಿ ಕಣ್ರಿ. 3,000 ಉಳಿದ ಎಷ್ಟು ಕಟ್ಟಿ? 6,000 ಇದೆ, ಈಗ 8,000 ಕಟ್ಟಬೇಕು. ಹೌದಾ? 1,000 ರೂಪಾಯಿ ಕೊಟ್ಟು ಹಾಲ್ ಟಿಕೆಟ್ ಪಡೆಯಬೇಕಂತೆ. ಇಲ್ವಾದ್ರೆ ಎಕ್ಸಾಮ್ಗೆ ಪ್ರವೇಶ ನೀಡಲ್ಲ ಅಂತ ಘಂಟಾ ಘೋಷವಾಗಿ ಕಾಲೇಜ್ ಆಡಳಿತ ಮಂಡಳಿ ಹೇಳ್ತಿದೆ ಕಣ್ರಿ. ನನ್ನ ಕೈ ಇಲ್ಲಪ್ಪ, ನಾ ಕೊಟ್ಟೆ ಅಂದ್ರೆ ನಾ ಬೇಸಿಗೆ ಬೇಕಾಗೈತಿ ಅವ್ರ ಕಡೆಯಿಂದ. ನೀವು ರೆಗ್ಯುಲರ್ ಯಾಕೆ ಬರಲಿಲ್ಲ? ನಿಮ್ದು ತಪ್ಪಿಲ್ಲ, ತಪ್ಪು ನಂದು ಐತೇನೆ. ನಾ ಏನ್ ಹೇಳಕ್ ಕುಂತೀನಿ, ಅವ್ರು ಕೇಳ್ತಾರೆ ನನಗೆ, ಅವ್ರನ್ನ ಮಾತಾಡ್ರಿ, ಅವ್ರಿಗೆ ಹೇಳ್ರಿ, ಅವ್ರಿಗೆ ಕೇಳ್ರಿ. ನೀವು 1 ರೂಪಾಯಿ ಕಟ್ಟ್ರಿ, ಬೇಡ ಅಂದ್ರೆ ಕಟ್ ಮಾಡ್ರಿ. ಹೀಗೆ ಕುಳಿತುಕೊಂಡಿರುವ ಪ್ರಾಂಶುಪಾಲರನ್ನ ನೋಡಿ ವಿದ್ಯಾರ್ಥಿಗಳ ಮೇಲೆ ಕೋಪ ಮಾಡಿಕೊಳ್ತಿದ್ದಾರೆ. ಮಾತಿಗೂ ಇದು ನನ್ನ ಕೈಯಲ್ಲಿಲ್ಲ, ಈ ಕಾಲೇಜ್ ಅಧ್ಯಕ್ಷರಿದ್ದಾರೆ, ಅವರನ್ನ ಹೋಗಿ ಕೇಳಿ ಅಂತಿದ್ದಾರೆ. ಹಾಗಾದ್ರೆ ಅವರನ್ನೇ ಕೇಳೋದಾದ್ರೆ ನಿಮ್ಗೆ ಯಾಕೆ ಪ್ರಿನ್ಸಿಪಾಲ್ ಮಾಡ್ಬೇಕು? ಎಲ್ಲಾ ವಿಷಯಗಳನ್ನ ಅಧ್ಯಕ್ಷರೇ ಡಿಸೈಡ್ ಮಾಡ್ತಾರೆ ಅಲ್ವಾ? ಅಲ್ಲಕ್ಕ 1,000 ರೂಪಾಯಿ ಅಂದ್ರೆ ಎಲ್ಲಿಂದ ಕೊಡೋಣ? ನಮ್ಮ ಮೊದಲು ರೂಲ್ಸ್ ಗೊತ್ತಿದ್ರೆ ನಾವು ಕಾಲೇಜಿಗೆ ಅಡ್ಮಿಷನ್ ಮಾಡಿಸೋದು ಯೋಚಿಸ್ತಿದ್ವಿ. ಆತು, ಅಲ್ಲಿ ಕೇಳಿದೆ, ಅವ್ರಿಗೆ ಮ್ಯಾನೇಜ್ಮೆಂಟ್ ಐತಿ. ಪಾಪ ಹಳ್ಳಿಗಳಿಂದ ಬಡ ಮಕ್ಕಳು, ರೈತರ ಮಕ್ಕಳು ಕಲಿಯೋಕೆ ಬರ್ತಾರೆ. ಆದ್ರೆ ಎಕ್ಸಾಮ್ ಹತ್ತಿರ ಇರುವಾಗ ವಿದ್ಯಾರ್ಥಿಗಳು ಓದ್ಬೇಕಾ ಅಥವಾ ಇಡೀ ದಿನ ಹಾಲ್ ಟಿಕೆಟ್ಗಾಗಿ ಕಾಯ್ತಾ ನಿಲ್ಬೇಕಾ ಹೇಳಿ? ಹಂಗ ಮಾಡ್ತಿದ್ರಿ. ಒಬ್ಬರ ಅಧ್ಯಕ್ಷರಪ್ಪ ಈ ಕಾಲೇಜಿನ ಹೇಳ್ಯಾರ, ಅವ್ರ ಹೆಂಗ್ ಮಾಡಕ್ ಹೊಂತೀವಿ. ಅವ್ರು ಹಂಗ ಕೊಡಿದ್ರೆ ಹಂಗ ಕೊಡ್ತೀವಿ ಅಷ್ಟು. ಅಲ್ಲಿ ಅಲ್ಲ, ನಾ ಹೇಳಿದ್ರೆ ಅರ್ಥ ಮಾಡ್ಕೆ. ಫಸ್ಟ್ ಅವ್ರು ಕುಂದ್ರಿ ಶಾಲೆಲ್ಲೇ ಕುತ್ಕೊಂಡವಿ, ಅದನ್ನ ಅವ್ರು ಹೇಳ್ದ ಮಾಡಕ್ ಕುಂತಾನೆ. ನೀನು ಅದನ್ನ ಮಾಡ್ತಿದ್ದೀನಿಲ್ಲ, ನೀ ಬೇರೆ ಮಾಡ್ತಿದ್ದೆ. ಹೇಳವ್ರಿಗೆ ಅದನ್ನ ಅವ್ರಿಗೆ ಹೇಳ್ರಿ, ಅವ್ರಿಗೆ ಹೇಳ್ರಿ, ಹಾಲ್ ಟಿಕೆಟ್ಗಾಗಿ ಪರಿತಪ್ಪಿಸುತ್ತಿರುವ ವಿದ್ಯಾರ್ಥಿಗಳು. ಶಿಕ್ಷಣ ಸಚಿವರೇ, ಇಂಥ ಕಾಲೇಜುಗಳ ವಿರುದ್ಧ ಕ್ರಮ ಜರುಗಿಸುತ್ತೀರಾ? ಹಾಲ್ ಟಿಕೆಟ್ಗಾಗಿ ವಿದ್ಯಾರ್ಥಿಗಳು ಪರಿತಪ್ಪಿಸುತ್ತಿರುವ ದೃಶ್ಯಗಳು ಕಂಡು ಬಂದಿದ್ದು ಹಾನಗಲ್ ತಾಲೂಕಿನ ಅಕ್ಕಿಯಾಲೂರ್ ಪಟ್ಟಣದಲ್ಲಿ. ಇಲ್ಲಿನ ಕೆಇಟಿ ಸೊಸೈಟಿಯ SB ಜಾಬಿನ್ ಕಾಲೇಜಿನಲ್ಲಿ ಹಣ ವಸೂಲಿ ದಂಧೆ ಜೋರಾಗಿಯೇ ನಡೆಯುತ್ತಿದೆ. ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ರೆ ಸರಿಯಾದ ಉತ್ತರವನ್ನ ಮ್ಯಾನೇಜ್ಮೆಂಟ್ ನೀಡ್ತಿಲ್ಲ. ಇನ್ನು ಪ್ರಿನ್ಸಿಪಾಲರ್ನ ಕೇಳಿದ್ರೆ ಅಧ್ಯಕ್ಷರನ್ನ ಕೇಳಿ ಅಂತಿದ್ದಾರೆ. ಹಾಗಾದ್ರೆ ಬಡ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಹೇಳಿ? ಎಲ್ಲಿಗೆ ಹೋಗ್ಬೇಕು? ಕೊನೆಗೆ ದಾರಿ ಕಾಣದೆ ಬಿಗ್ ಟಿವಿ ಕರ್ನಾಟಕಕ್ಕೆ ವಿದ್ಯಾರ್ಥಿಗಳು ವಿಡಿಯೋ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ನಮ್ಗೆ ಹಂಗ ನಡೆಯಂಗಿಲ್ಲಪ್ಪ. ಏನ್ ನಡೆದಿಲ್ರಿ ಸರ್? ನಿನ್ ಗೊತ್ತಿಲ್ಲ, ಆಡಳಿತ ಮಂಡಳಿ ಐತಿ ಇದಕ್ಕೆ. ಮಾತಾಡ್ರಿ. ನಾ ಏನ್ ಮಾಡ್ಲಿ ಹೇಳ? ನನಗೆ ಇಲ್ಲಿ ಕುಂದ್ರಿಸ್ಯಾರ, ಅವ್ರ ಹಂಗ ಹೇಳ್ಯಾರ, ಅವ್ರ ಹಂಗ ಮಾಡಕ್ ಕುಂತೆ ನಾನು. ನೀವು ಅವ್ರಿಗೆ ಕೇಳ್ರಿ, ನನ್ ಕೇಳಿದ್ರೆ ನಾ ಏನ್ ಮಾಡ್ಲಿ? ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಮಾಡ್ಲಾಗ್ತಾ ಇದೆ ಅಂತೆ. ಕೇಳಿದ್ರೆ ಹಾಜರಾತಿ ಕೊರತೆ ಅಂತ ನೆಪ ಹೇಳ್ತಾ ಇದ್ದಾರೆ ಕಾಲೇಜ್ ಆಡಳಿತ ಮಂಡಳಿ. ಇಲ್ಲಿ ಕೇವಲ ಹಾಜರಾತಿಯೇ ಮ್ಯಾಟರ್ ಆಗಿದ್ರೆ ಅದಕ್ಕೆ ಬೇರೆ ದಾರಿ ಇದೆ. ಅದನ್ನ ಬಿಟ್ಟು 1,000 ರೂಪಾಯಿನೇ ಕೊಡಿ, 2,000 ರೂಪಾಯಿನೇ ಕೊಡಿ ಅಂತ ಕೇಳ್ತಿರೋದು ಯಾಕೆ? ಬಡ ವಿದ್ಯಾರ್ಥಿಗಳ ಮೇಲೆ ಕಾಲೇಜ್ ಆಡಳಿತ ಮಂಡಳಿ ತುಗ್ಲಕ್ ದರ್ಬಾರ್ ಮಾಡ್ತಿರೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಶಿಕ್ಷಣ ಸಚಿವರೇ ಇಂಥ ಕಾಲೇಜು ಬಗ್ಗೆ ಗಮನ ಹರಿಸಬೇಕಾಗಿದೆ. ಹಣ ವಸೂಲಿ ದಂಧೆಗೆ ಇಳಿದಿರುವ ಕರ್ನಾಟಕದಲ್ಲಿ ಸಾಕಷ್ಟು ಇಂಥ ಕಾಲೇಜ್ಗಳಿವೆ. ಇಂಥ ಕಾಲೇಜ್ಗಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಸರಿಯಾದ ಪಾಠ ಕಲಿಸಬೇಕಾಗಿದೆ. ನನ್ನ ಕೈ ಇಲ್ಲಪ್ಪ, ನಾ ಕೊಟ್ಟೆ ಅಂದ್ರೆ ನಾ ಬೇಸಿಗೆ ಬೇಕಾಗೈತಿ ಅವ್ರ ಕಡೆಯಿಂದ. ಮಕ್ಕಳಿಗೆ ಎಕ್ಸಾಮ್ ಭವಿಷ್ಯದ ಚಿಂತೆಗಳು ಸಾಕಷ್ಟಿರುತ್ತವೆ. ಎಕ್ಸಾಮ್ ಹತ್ತಿರ ಇರುವಾಗ ಓದಿಕೊಳ್ಳಲು ಸಮಯದ ಅಭಾವ ಇರುತ್ತದೆ. ಹೀಗಿರ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ನೀಡದೆ ಮ್ಯಾನೇಜ್ಮೆಂಟ್ಗಳು ಸತಾಯಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಇದೀಗ ಕಾಡ್ತಿದೆ. ಜಿಲ್ಲಾಧಿಕಾರಿಗಳು ತುರ್ತಾಗಿ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಈ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹಾಲ್ ಟಿಕೆಟ್ ಸಿಗಲಿ ಅನ್ನೋದು ನಮ್ಮ ಬಿಗ್ ಟಿವಿ ಕರ್ನಾಟಕದ ಒತ್ತಾಯ ಕೂಡ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಹಾವೇರಿ. ಅವ್ರ ಹಂಗ ಹೇಳ್ಯಾರ, ಅವ್ರ ಹಂಗ ಮಾಡಕ್ ಕುಂತೆ ನಾನು. ಒಬ್ಬರ ಅಧ್ಯಕ್ಷರಪ್ಪ ಈ ಕಾಲೇಜಿನ ಹೇಳ್ಯಾರ, ಅವ್ರ ಹಂಗ ಮಾಡಕ್ ಹೊಂತೀವಿ. ಹೊಸ ವರ್ಷ ಬಂತು, ಏನಾದ್ರೂ ಚಿನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರಾ? ಆದ್ರೆ ಎಲ್ಲೆಡೆ ಮೇಕಿಂಗ್ ಚಾರ್ಜ್ ಭಾರಿ ತುಟ್ಟಿಯಾಗಿದೆ. ಹೇಗೆ ಖರೀದಿ ಮಾಡೋದು ಅಂತ ಚಿಂತೆ ಮಾಡಬೇಡಿ. ನಮ್ಮ ಬಳ್ಳಾರಿಯಲ್ಲೇ ಹೊಸದಾಗಿ ಚಂದನ ಸ್ವರ್ಣ ಮಂದಿರ್ ಜ್ಯುವೆಲರಿ ಶಾಪ್ ಓಪನ್ ಆಗಿದೆ. ಸಿಲ್ವರ್, ಗೋಲ್ಡ್ ಐಟಮ್ಸ್ ಎಲ್ಲ ಇದಾವೆ. ಆಫರ್ಸ್ ಎಲ್ಲ ಚೆನ್ನಾಗಿದಾವೆ. ಇನ್ನು 22
ಕ್ಯಾರೆಟ್ನ 1 ಗ್ರಾಂ ಚಿನ್ನ ಖರೀದಿ ಮಾಡಿದ್ರೆ 2 ಗ್ರಾಂ ಸಿಲ್ವರ್ ಕಾಯಿನ್ ಫ್ರೀ. ಚಿನ್ನ, ವಜ್ರ, ಪ್ಲಾಟಿನಂ, ಬೆಳ್ಳಿಯನ್ನ ಅತಿ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು. ಇದನ್ನ ತಗೊಳ್ಳೋದು ಅದನ್ನ ತಗೊಳ್ಳೋದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ನಾವಿದ್ವಿ. ಇನ್ನು ಸಿಲ್ವರ್ ಅಂತೂ ಎಕ್ಸಲೆಂಟ್ ಆಗಿದೆ. ಈಗಂತೂ ನಮ್ಮ ಮಹಿಳೆಯರು ಈ ಶಾಪ್ ನೊಳಗಡೆ ಮುತ್ತಿಗೆ ಹಾಕಿ ಚಿನ್ನ ಖರೀದಿ ಮಾಡ್ತಿದ್ದಾರೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದಾವೆ. ಅವ್ರು ಏನ್ ಬೇಕೋ ಇಮಿಡಿಯೇಟ್ ಸಿಕ್ಕಂತ ಶಾಪ್ ಅಂದ್ರೆ ಇದನ್ನ ಅಂತ ಹೇಳಿ. ಏನ್ ಯೋಚನೆ ಮಾಡ್ತಿದ್ದೀರಿ? ಬೇಗ ಭೇಟಿ ಕೊಡಿ. ಈ ಆಫರ್ 10 ದಿನಗಳವರೆಗೆ ಮಾತ್ರ. ಸ್ಥಳ ಬಳ್ಳಾರಿಯ ಬೆಂಗಳೂರು ರಸ್ತೆ, ದುರ್ಗಾ ಬೇಕರಿ ಮುಂಭಾಗ. ಬೆಕ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.